ಮೊಳಕಾಲ್ಮೂರು ಪಟ್ಟಣದ ಪೊಲೀಸ್ ಇಲಾಖೆಯ ವೃತ್ತ ನಿರೀಕ್ಷಕ ಆರ್ ನಾಗರಾಜ್ ಅವರ ನೇತೃತ್ವದಲ್ಲಿ ದ್ವಿಚಕ್ರ ವಾಹನ ಸವಾರರ ಸುರಕ್ಷತೆ ದೃಷ್ಟಿಯಿಂದ ಹೆಲ್ಮೆಟ್ ಧರಿಸುವ ಕುರಿತು ಜಾಗೃತಿಯನ್ನ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಮೊಳಕಾಲ್ಮೂರು ಪಟ್ಟಣದ ಪೊಲೀಸ್ ಇಲಾಖೆಯು ಹೆಲ್ಮೆಟ್ ಧರಿಸದ ದ್ವಿಚಕ್ರ ವಾಹನ ಸವಾರರಿಗೆ ದಂಡದ ರೂಪದಲ್ಲಿ ಹೆಲ್ಮೆಟ್ ಅನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಅವರು ಮಾತನಾಡಿ, ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ಬೈಕ್ ಸವಾರಿಯನ್ನ ಮಾಡುವಂಥದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅಪರಾಧ. ಆದರೂ ಕೂಡ ಟ್ರಾಫಿಕ್ ಹಾಗೂ ಪೊಲೀಸರ ಕಣ್ಣು ತಪ್ಪಿಸಿ ದಂಡದಿಂದ ನೀವು ತಪ್ಪಿಸಿಕೊಳ್ಳಬಹುದು. ಆದರೆ ನಿಮ್ಮ ಬೇಜವಾಬ್ದಾರಿತನದಿಂದ ಅಪಘಾತ ಸಂಭವಿಸಿ ನಿಮ್ಮ ಜೀವಕ್ಕೆ ಕುತ್ತು ಬಂದರೆ ಆಗ ನಿಮ್ಮ ಕುಟುಂಬಗಳಿಗೆ ನೀವೇ ಅನ್ಯಾಯ ಮಾಡಿದಂತೆ. ನಿಮ್ಮ ಕುಟುಂಬಗಳು ಬೀದಿಗೆ ಬರುತ್ತೆ. ದಯಮಾಡಿ ನಿಮ್ಮ ಕುಟುಂಬದ ಕ್ಷೇಮಕ್ಕಾಗಿ ಹೆಲ್ಮೆಟ್ ಅನ್ನ ಧರಿಸಿ ಅಂತ ಹೇಳಿ ಸಾರ್ವಜನಿಕರಿಗೆ ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ವೃತ್ತ ನಿರೀಕ್ಷಕರಾದ ಆರ್ ನಾಗರಾಜ್ ಹಾಗೂ ಮೊಳಕಾಲ್ಮೂರು ಠಾಣಾ ಸಿಬ್ಬಂದಿಗಳು ಸೇರಿದಂತೆ ಸಾರ್ವಜನಿಕರು, ದ್ವಿಚಕ್ರ ವಾಹನ ಸವಾರರು ಉಪಸ್ಥಿತರಾಗಿದ್ದರು. ಕಾನೂನು ಪ್ರಕಾರ, ಕಾಯ್ದೆ ಪ್ರಕಾರ ಇಲ್ಲ ಹೆಲ್ಮೆಟ್ ಕರೆಸ್ಬಿಟ್ಟು ಕಾಲೇಜ್ ತೊಗೊಂಡೋಗ್ಬೇಕು ಗಾಡಿ. ಅದು ಯಾವುದೇ ವಿಚಾರಕ್ಕೆ ಬಂದಿಲ್ಲ. ಆಯಿತಾ, ಈಗ ನಾವು ಬಂದಾಗ ನೋಡಿದ್ದೀವಿ ಸಾಕಷ್ಟು ಸಾವಿರ ಇದೇ ವಿಚಾರಕ್ಕೆ ಈಗ ನಾವು ಹೇಳಿದ್ವಿ, ಫಸ್ಟ್ ಪ್ರೀತಿಯಿಂದ ಹೇಳಿದ್ವಿ, ವಿಶ್ವಾಸಕ್ಕೆ ಅರಿವು ಮೂಡಿಸಿದ್ವಿ, ಎಲ್ಲ ಮಾಡಿದ್ವಿ. ಆದ್ಮೇಲೆ ಸಹಿತ ನಾವು ಅಲ್ಲೇ ಹೋಗ್ತೀವಿ ಇಲ್ಲೇ ಹೋಗ್ತೀವಿ, ಹೆಲ್ಮೆಟ್ ಅನ್ನೋದು ನಿಮ್ಮ ಜೀವ ಕಾಪಾಡುತ್ತೆ. ನೀವು ಎಲ್ಲೇ ಹೋಗಿ ನೀವು ಸ್ಟೇಷನ್ ಬಂದಿದ್ರೆ ಬೈಕೆಲ್ಲ ಬಂದಿರ್ತೀರಿ, ಮತ್ತೆ ಮನೆಗೆ ಹೋಗಿ ಬೈಕೆಲ್ಲ ಹೋಗ್ತೀರಿ. ಈಗ ಎಷ್ಟೋ ಜನ ನೀವು ಪಂಚಾಯತ್ ಬಂದಿರಿದ್ರಿ, ಕಂಪ್ಲೇಂಟ್ ಕೊಡಕ್ಕೆ ಬಂದಿರಿ, ಜೊತೆಗೆ ಎಲ್ಲನೂ ನೋಡಿದ್ರಿ. ಇಷ್ಟಾದ್ಮೇಲೂ ಸಹಿತ ನೀವು ಇನ್ನೂ ಅದ್ರ ಬಗ್ಗೆ ಮಹತ್ವ ಗೊತ್ತಿಲ್ಲ ಅಂದರೆ ಅದ್ರದ್ದು ನಿಮ್ಮದೇ ದೊಡ್ಡ ತಪ್ಪು. ಈಗ ನಿಮ್ಮ ಜವಾಬ್ದಾರಿ ನಮ್ಮ ಇದೆ. ಯಾಕಂದ್ರೆ ನಾವೆಲ್ಲದಕ್ಕೂ ನಾವು ಆನ್ಸರ್ ಮಾಡಬೇಕು. ಮತ್ತು ನೀವು ಏನು ಹಿಡಿದೀವಿ ಅದಕ್ಕೆ ನಾವು ಹುಡುಕಿ ಹೇಳ್ತಾರೆ, ಹೆಣ್ಮಕ್ಳನ್ನ ಬಿಟ್ಟಿದ್ದೀವಿ. ಬಟ್ ನೆಕ್ಸ್ಟ್ ಟೈಮ್ ಅವ್ರನ್ನ ಅಲ್ಲೇ ಹಿಡಿತೀವಿ, ಫೈನ್ ಹಾಕ್ತೀವಿ. ಇವತ್ತು ನಿಮಗೆ ಆಪ್ಷನ್ನು ಅಂಗಡಿದವ್ನು ಬಂದಿದ್ದಾನೆ, ಕರೆ ಅಲ್ಲ ಹೊರಗಿದ್ದಾನೆ, ಅದನ್ನು ಹೇಳ್ತಾನೆ, ಇದು ನಿಮಗೆ ದಂಡ ಕಟ್ಟೋದಕ್ಕಿಂತ ಕಡಿಮೆ ಇದೆ, ಹಾಕಬೇಕು, ನಿಮ್ಮ ಜೀವ ಉಳಿಸ್ಕೋಬೇಕು. ಇಷ್ಟು ಮಾತ್ರ ಇದು. ಮತ್ತು ಯಾವುದೇ ಗಾಡಿಗೆ ನಾವು ಚೆಕ್ ಪೋಸ್ಟ್ ಹಾಕಿದ್ದೀವಿ, ಅಲ್ಲಿ ವಿತೌಟ್ ಹೆಲ್ಮೆಟ್ ಯಾವುದೇ ಗಾಡಿನೂ ಬಿಡಲ್ಲ. ನಿಮ್ಮ ಹತ್ರ ಏನಿದೆಯಲ್ಲ, ನಿಮಗೆ ದುಡ್ಡಿಗಿಲ್ಲ ಅಂದರೆ ಬೇಕಾದ್ರೆ ನಾವೇ ಒಂದು 20-30 ರೂಪಾಯಿ ಕೊಟ್ಟು ಆಟೋಗೆ ಹೋಗ್ತೀವಿ. ನೆಕ್ಸ್ಟು ನಿಮ್ಮದು ಹೆಲ್ಮೆಟ್ ತಗೊಂಡು ಖರೀದಿ ಮಾಡಿ ತೊಗೊಂಡೋಗ್ಬೇಕು. ಇಲ್ಲ ಸೊ ಯಾರ್ಯಾರು ಬಂದಿರಿ ಎಲ್ಲರೂ ಯಜಮಾನರಿಗೂ ಸೇರಿಸಿ ನೀವು ಕಡ್ಡಾಯವಾಗಿ ನೀವು ಹಾಕೊಳ್ಳಬೇಕು. ವಿತೌಟ್ ಹೆಲ್ಮೆಟ್ ನಾವೇ ಫೈನ್ ಹಾಕ್ತೀವಲ್ಲ, ಅದು ಕೂಡ 500 ರೂಪಾಯಿ ದಂಡ ಇದೆ. ದಂಡ ಯಾರಿಗೆ ಹಾಕೊಂಡ್ರಪ್ಪ, ಮುಂದೆ ಓಡಿಸೋರಿಗೆ, ಹಿಂದೆ ಓಡಿಸೋರಿಗೆ ಕೂಡ 500 ರೂಪಾಯಿ ಇದೆ. ಹಿಂದೆ ಕೂತಿರ್ತೀರಲ್ಲಪ್ಪ, ಅವರು ಕೂಡ ಪಿಲಿಯನ್ ರೇಟ್ ಅಂತ ಹೇಳ್ತೀವಿ, ಹಿಂಬದಿ ಸವಾರ ಅಂತೇಳಿ, ಅವನು ಕೂಡ 500 ರೂಪಾಯಿ ದಂಡ ಇದೆ. ಅಂದರೆ ಇಬ್ಬರು ಇದ್ದರೆ ನಿಮಗೆ ಒಂದು 1000 ರೂಪಾಯಿ ಆಗ್ತದೆ. ಈಗ ಯಾರಿದ್ದಾರೆ ಒಂದು 350 ರೂಪಾಯಿ ನಿಮಗೆ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅಂತ ರಾಯಪ್ಪ ಗ್ರಾಮ ಪಂಚಾಯತ್ ಸದಸ್ಯರು. ಪ್ರತಿ ಸರಿನೂ ನಾವು ಈ ಟೌನಲ್ಲಿ ಅಡ್ಡಾಡ್ಬೇಕಾದ್ರೆ ಸಾಹೇಬರು ಹೇಳಿ ಎಲ್ಲರನ್ನ ಕರೆಸಿ, ಇವತ್ತು ಅವರೇ ಇಲ್ಲಿಗೆ ಖುದ್ದಾಗಿ ಅವ್ರನ್ನ ಮಾಲೀಕರನ್ನ ಕರೆಸಿಬಿಟ್ಟು ಇವತ್ತು ಇಲ್ಲೇ ಖರೀದಿ ಮಾಡಿ ನಿಮ್ಮ ಜೀವಗಳು ಚೆನ್ನಾಗಿರಲಿ, ಹಾಕೊಳ್ರಪ್ಪ ಪ್ರತಿಯೊಬ್ಬ ಮನುಷ್ಯರು ಅಂತೇಳಿ ನಮ್ಮ ಪೊಲೀಸ್ ಇಲಾಖೆಯಿಂದ ಈ ಹೆಲ್ಮೆಟನ್ನು ನಮಗೆ ಕಡಿಮೆ ಬೆಲೆಯಿಂದ ಕೊಡಿಸ್ಕೊಟ್ಟಿರ್ತಾರೆ. మా అనంతపురం జిల్లా రాయదుర్గం మండలం రాయదుర్గం నివాసి నేను నా వ్యక్తిగత పని నిమిత్తం కూడా ఆనగాలు పోతున్న మార్గ మధ్యలో మొలకమ్మూరు పోలీసు వారు ఆపి ఇక్కడ హెల్మెట్ ధరిస్తే మీ యొక్క ప్రాణాలకి కాపాడుకుంటారని చెప్పి హెల్మెట్ ఇవ్వడం జరిగింది. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.